ನಿಮ್ಮ ಕೈಯಲ್ಲಿರುವ 100 ರೂಪಾಯಿ ನೋಟು ಇದಕ್ಕೆ ನಿಜವಾದ ಮೌಲ್ಯ ಏನು? ಇದು ಯಾವಾಗಲೂ ಒಂದೇ ಮೌಲ್ಯ ಇರುತ್ತದೆಯಾ? ಅಥವಾ ಸರ್ಕಾರದ ನಿರ್ಧಾರಗಳು, ಜಾಗತಿಕ ಮಾರುಕಟ್ಟೆ ಮತ್ತು ಹಣ ಮುದ್ರಿಸುವ ವ್ಯವಸ್ಥೆ ಇವೆಲ್ಲವೂ ನಿಮ್ಮ ಹಣದ ಮೌಲ್ಯವನ್ನು ನಿಯಂತ್ರಿಸುತ್ತವೆಯಾ? ಈ ಪ್ರಶ್ನೆಗೆ 100 ವರ್ಷಗಳ ಹಿಂದಲೇ ಸ್ಪಷ್ಟ ಉತ್ತರ ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಮಹತ್ವದ ಕೃತಿ ದ ಪ್ರಾಬ್ಲಮ್ ಆಫ್ ದ ರುಪಿ ಇದು ಕೇವಲ ಪುಸ್ತಕವಲ್ಲ, ಇದು ಭಾರತದ ಆರ್ಥಿಕ ವ್ಯವಸ್ಥೆಯ ಆಳವನ್ನು ಬಿಚ್ಚಿಟ್ಟ ಒಂದು ವೈಜ್ಞಾನಿಕ ವಿಶ್ಲೇಷಣೆ. ಈ ವಿಡಿಯೋದಲ್ಲಿ ನಾವು ಈ ಪುಸ್ತಕದ ಪ್ರತಿಯೊಂದು ಮುಖ್ಯ ಅಂಶವನ್ನು ನಿಧಾನವಾಗಿ, ಆಳವಾಗಿ ಮತ್ತು ಉದಾಹರಣೆಗಳೊಂದಿಗೆ ಅರ್ಥಮಾಡಿಕೊಳ್ಳೋಣ. 1920ರ ದಶಕ. ಭಾರತ ಸ್ವಾತಂತ್ರ್ಯ ಪಡೆದಿರಲಿಲ್ಲ. ದೇಶದ ಸಂಪತ್ತು, ಸಂಪನ್ಮೂಲಗಳು ಮತ್ತು ಮುಖ್ಯವಾಗಿ ಹಣದ ವ್ಯವಸ್ಥೆ ಎಲ್ಲವೂ ಬ್ರಿಟಿಷರ ನಿಯಂತ್ರಣದಲ್ಲಿತ್ತು. ರೂಪಾಯಿ ಎಂಬ ಕರೆನ್ಸಿ ಇದ್ದರೂ ಅದರ ಮೇಲೆ ಭಾರತದ ನಿಯಂತ್ರಣ ಇರಲಿಲ್ಲ. ಆ ಸಮಯದಲ್ಲಿ ಜನರು 2 ದೊಡ್ಡ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು: ಬೆಲೆ ಏರಿಳಿತ, ಹಣದ ಮೌಲ್ಯ ಅಸ್ಥಿರತೆ. ಒಂದು ದಿನ ಅಕ್ಕಿ ಬೆಲೆ ಕಡಿಮೆ, ಇನ್ನೊಂದು ದಿನ ಏಕಾಏಕಿ ಹೆಚ್ಚಾಗುತ್ತಿತ್ತು. ವ್ಯಾಪಾರಿಗಳಿಗೆ ಯೋಜನೆ ಮಾಡೋದು ಕಷ್ಟ, ಸಾಮಾನ್ಯ ಜನರಿಗೆ ಬದುಕೋದು ಕಷ್ಟ. ಈ ಗೊಂದಲದ ಮಧ್ಯೆ ಅಂಬೇಡ್ಕರ್ ರವರು ಒಂದು ಪ್ರಶ್ನೆ ಕೇಳಿದರು: ಸಮಸ್ಯೆ ಮಾರುಕಟ್ಟೆಯಲ್ಲಿದೆಯಾ ಅಥವಾ ಹಣದ ವ್ಯವಸ್ಥೆಯಲ್ಲಿ? ಆ ಸಮಯದಲ್ಲಿ ಭಾರತ ಸಿಲ್ವರ್ ಸ್ಟ್ಯಾಂಡರ್ಡ್ ಅನ್ನು ಬಳಸುತ್ತಿತ್ತು, ಅಂದರೆ ರೂಪಾಯಿ ಮೌಲ್ಯವು ಬೆಳ್ಳಿ ಅಂದರೆ ಸಿಲ್ವರ್ ಮೇಲೆ ಅವಲಂಬಿತವಾಗಿತ್ತು. ಆದರೆ ಸಮಸ್ಯೆ ಏನೆಂದರೆ ಜಗತ್ತಿನ ದೊಡ್ಡ ದೇಶಗಳು ಬ್ರಿಟನ್, ಅಮೆರಿಕ ಗೋಲ್ಡ್ ಸ್ಟ್ಯಾಂಡರ್ಡ್ ಬಳಸುತ್ತಿದ್ದರು. ಇದರ ಪರಿಣಾಮ ಏನು? ಕಲ್ಪನೆ ಮಾಡಿ, ಜಗತ್ತಿನ ಮಾರುಕಟ್ಟೆಯಲ್ಲಿ ಬೆಳ್ಳಿ ಬೆಲೆ ಕುಸಿದರೆ ಭಾರತದ ರೂಪಾಯಿ ಮೌಲ್ಯ ಕೂಡ ಕುಸಿಯುತ್ತದೆ. ಅಂದರೆ ನಿಮ್ಮ ಕೈಯಲ್ಲಿರುವ ಹಣದ ಮೌಲ್ಯ ಕಡಿಮೆಯಾಗುತ್ತದೆ, ಆಮದು ದುಬಾರಿಯಾಗುತ್ತದೆ, ದೇಶದ ಆರ್ಥಿಕ ಸ್ಥಿತಿ ದುರ್ಬಲವಾಗುತ್ತಿತ್ತು. ಅಂಬೇಡ್ಕರ್ ರವರು ಒಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಅನ್ನು ಸರಿಪಡಿಸಿದರು. ಜನರು ಯೋಚಿಸುತ್ತಿದ್ದರು, ಬೆಲೆ ಏರಿಕೆಯಾಗ್ತಿದೆಯಾ ಅಂದರೆ ಸರಕುಗಳ ಕೊರತೆ ಇದೆ. ಆದರೆ ಅಂಬೇಡ್ಕರ್ ಹೇಳಿದ್ದು, ಅದು ಕಡ್ಡಾಯವಾಗಿ ಸರಕುಗಳ ಸಮಸ್ಯೆಯಲ್ಲ, ಅದು ಹಣದ ಸಮಸ್ಯೆಯಾಗಿರಬಹುದು. ಉದಾಹರಣೆ, ಮಾರುಕಟ್ಟೆಯಲ್ಲಿ ಸರಕುಗಳ ಪ್ರಮಾಣ ಒಂದೇ ಇದ್ದರೂ ಹಣ ಹೆಚ್ಚು ಸರ್ಕ್ಯುಲೇಟ್ ಆಗಿದ್ರೆ ಬೆಲೆಗಳು ಹೇರುತ್ತವೆ. ಇದನ್ನು ನಾವು ಇಂದಿಗೂ ಇನ್ಫ್ಲೇಷನ್ ಅಂತ ಕರೆಯುತ್ತೇವೆ. ಅಂಬೇಡ್ಕರ್ ರವರು ಬ್ರಿಟಿಷ್ ಸರ್ಕಾರದ ಹಣಕಾಸು ನೀತಿಯನ್ನು ಕಠಿಣವಾಗಿ ವಿಮರ್ಶಿಸಿದರು. ಬ್ರಿಟಿಷರು ಏನು ಮಾಡುತ್ತಿದ್ದರು? ರೂಪಾಯಿ ಮೌಲ್ಯವನ್ನು ತಮ್ಮ ಲಾಭಕ್ಕೆ ತಕ್ಕಂತೆ ಬದಲಾಯಿಸುತ್ತಿದ್ದರು. ಭಾರತದ ಸಂಪತ್ತನ್ನು ಹೊರಕ್ಕೆ ತೆಗೆದುಕೊಳ್ಳಲು ಕರೆನ್ಸಿ ಮ್ಯಾನಿಪ್ಯುಲೇಷನ್ ಬಳಸುತ್ತಿದ್ದರು. ಜನರ ಹಿತಕ್ಕಿಂತ ತಮ್ಮ ಆಡಳಿತದ ಹಿತವನ್ನು ಮೊದಲಿಗೆ ನೋಡುತ್ತಿದ್ದರು. ಇದು ಕೇವಲ ಆರ್ಥಿಕ ನೀತಿಯಲ್ಲ, ಇದು ಒಂದು ಕಂಟ್ರೋಲ್ ಮೆಕ್ಯಾನಿಸಂ. ಅಂಬೇಡ್ಕರ್ ರವರು ಸ್ಪಷ್ಟವಾಗಿ ಹೇಳಿದರು. ಅಂಬೇಡ್ಕರ್ ರವರ ಪ್ರಮುಖ ಸಲಹೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಳವಡಿಸಿಕೊಳ್ಳಬೇಕು. ಗೋಲ್ಡ್ ಸ್ಟ್ಯಾಂಡರ್ಡ್ನಲ್ಲಿ ಹಣದ ಮೌಲ್ಯ ಬಂಗಾರಕ್ಕೆ ಲಿಂಕ್ ಆಗಿರುತ್ತದೆ, ಮೌಲ್ಯ ಹೆಚ್ಚು ಸ್ಥಿರವಾಗಿರುತ್ತದೆ, ಸರ್ಕಾರ ಹೆಚ್ಚು ಹಣ ಮುದ್ರಿಸಲು ಸಾಧ್ಯವಿಲ್ಲ. ಇದು ಒಂದು ನಿಯಂತ್ರಿತ ವ್ಯವಸ್ಥೆ ಎಂದು ಹೇಳಿದರು. ಸ್ಟೇಬಲ್ ಕರೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಚೀಪ್ ಕರೆನ್ಸಿ, ಅಂದರೆ ಸಸ್ತಾದ ಹಣ ಬೇಕಾಗಿಲ್ಲ, ಸ್ಥಿರವಾದ ಹಣ ಬೇಕು. ಅಂಬೇಡ್ಕರ್ ರವರು ಇನ್ಫ್ಲೇಷನ್ ಅನ್ನು ಸೈಲೆಂಟ್ ಕಿಲ್ಲರ್ ಎಂದು ವಿವರಿಸಿದ್ದಾರೆ. ಇನ್ಫ್ಲೇಷನ್ ಆಗಿದ್ದರೆ ನಿಮ್ಮ ಸಂಬಳ ಅದೇ ಇರುತ್ತದೆ, ಆದರೆ ಖರ್ಚು ಹೆಚ್ಚಾಗುತ್ತದೆ, ಸೇವಿಂಗ್ಸ್ ವ್ಯಾಲ್ಯೂ ಕಡಿಮೆಯಾಗುತ್ತದೆ. ಉದಾಹರಣೆ, ಇಂದು 100 ರೂಪಾಯಿಗೆ ಸಿಗೋ ವಸ್ತು 5 ವರ್ಷಗಳ ನಂತರ 200 ರೂಪಾಯಿ ಆಗಿದ್ದರೆ ನಿಮ್ಮ ಹಣದ ಮೌಲ್ಯ ಅರ್ಧಕ್ಕಿಂತ ಕಡಿಮೆಯಾಗುತ್ತದೆ. ಅಂಬೇಡ್ಕರ್ ರವರು ಒಂದು ರೆವಲ್ಯೂಷನರಿ ಐಡಿಯಾ ನೀಡಿದರು: ಸ್ವತಂತ್ರ ಸೆಂಟ್ರಲ್ ಬ್ಯಾಂಕ್ ಇರಬೇಕು. ಅದರ ಕೆಲಸ ಹಣಮುದ್ರಣ ನಿಯಂತ್ರಣ, ಇನ್ಫ್ಲೇಷನ್ ನಿಯಂತ್ರಣ, ಕರೆನ್ಸಿ ಸ್ಟೆಬಿಲಿಟಿ ಕಾಪಾಡುವುದು. ಈ ಆಲೋಚನೆಗಳೇ ಮುಂದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಗೆ ದಾರಿ ಮಾಡಿಕೊಟ್ಟವು. ಅಂದರೆ ಇಂದಿನ RBIನ ಮೂಲದಲ್ಲಿ ಅಂಬೇಡ್ಕರ್ ರವರ ಚಿಂತನೆ ಇದೆ. 1923ರ ಪುಸ್ತಕ, ಆದರೆ ಇಂದಿಗೂ ರೆಲೆವೆಂಟ್ ಯಾಕೆ? ಇಂದಿಗೂ ಕರೆನ್ಸಿ ಫ್ಲಕ್ಚುಯೇಷನ್ ಇದೆ, ಇನ್ಫ್ಲೇಷನ್ ಇದೆ, ಸೆಂಟ್ರಲ್ ಬ್ಯಾಂಕ್ ಪಾಲಿಸೀಸ್ ಇದೆ. ಅದೇ ಸಮಸ್ಯೆಗಳು, ಆದರೆ ಹೊಸ ರೂಪದಲ್ಲಿ. ಅಂಬೇಡ್ಕರ್ ರವರ ವಿಚಾರಗಳು ಇನ್ನೂ ಜೀವಂತ. ಈ ಪುಸ್ತಕದ ಅಂತರಾಳದಲ್ಲಿ ಒಂದು ದೊಡ್ಡ ಸತ್ಯವಿದೆ: ಎಕನಾಮಿಕ್ ಫ್ರೀಡಮ್ ಇಲ್ಲದೆ ರಿಯಲ್ ಫ್ರೀಡಮ್ ಸಾಧ್ಯವಿಲ್ಲ. ಸ್ವಾತಂತ್ರ್ಯ ಅಂದರೆ ಕೇವಲ ರಾಜಕೀಯ ಸ್ವಾತಂತ್ರ್ಯ ಅಲ್ಲ, ಆರ್ಥಿಕ ಸ್ವಾತಂತ್ರ್ಯ ಕೂಡ ಅಗತ್ಯ. ಅಂಬೇಡ್ಕರ್ ರವರು ಇದನ್ನು ಬಹಳ ಸ್ಪಷ್ಟವಾಗಿ ತೋರಿಸಿದ್ದಾರೆ. ದ ಪ್ರಾಬ್ಲಮ್ ಆಫ್ ದ ರುಪಿ ಇದು ಕೇವಲ ಆರ್ಥಿಕ ಪುಸ್ತಕವಲ್ಲ, ಇದು ಒಂದು ಜಾಗೃತಿ. ನಾವು ಹಣವನ್ನು ಬಳಸುತ್ತೇವೆ, ಆದರೆ ಅದರ ಹಿಂದಿನ ವ್ಯವಸ್ಥೆಯನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಅಂಬೇಡ್ಕರ್ ರವರು ನಮಗೆ ಹೇಳುತ್ತಾರೆ, ಹಣವನ್ನು ಅರ್ಥಮಾಡಿಕೊಳ್ಳಿ, ಇಲ್ಲದಿದ್ದರೆ ಅದು ನಿಮ್ಮನ್ನು ನಿಯಂತ್ರಿಸುತ್ತದೆ ಎಂದು ಹೇಳುತ್ತಾರೆ.
ಈ ಪುಸ್ತಕದ ವಿವರಣ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿಯ ಹೊಸ ವಿಡಿಯೋಗೆ ನಮ್ಮ ಚಾನೆಲ್ ಫಾಲೋ ಮಾಡಿ.